ಎಪಿಸೋಡ್ 130 ನಂಬಿಕೆ ಮೇಲೆ ಬಿದ್ದು ಬಲವಾದ ಹೊಡೆತ. ಡಾಕ್ಟರ್ ಅಶ್ವಥ್ ರೂಮಿಂದ ಹೊರಗೆ ಬಂದು ಶರತ್ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಟೆರೆಸ್ ಮೇಲೆ ಕರ್ಕೊಂಡು ಬಂದ. ಶರತ್ ಏನಾಯಿತು ಅಶ್ವಥ್, ನನ್ನ ಪಾರಿಜಾತಗೆ ಏನಾದರೂ ಅಂತ ಹೇಳ್ತಾ ಸ್ಟಾಪ್ ಮಾಡ್ದ. ಡಾಕ್ಟರ್ ಅಶ್ವಥ್ ಶರತ್ ಟೆನ್ಷನ್ ತೊಗೋಬೇಡ, ಈಗ ನಾನು ಹೇಳೋ ವಿಚಾರ ತುಂಬ ಸೂಕ್ಷ್ಮವಾದದ್ದು, ಕಾಮಾಗಿ ನಾನು ಕೇಳೋ ಸಮ್ ಕ್ವೆಶನ್ಸ್ಗೆ ಆನ್ಸರ್ ಮಾಡು ಅಂತ ಕೇಳ್ದ. ಈ ಕಡೆ ಮನೆಯವರೆಲ್ಲ ಹಾಲ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಅಲ್ಲಿಗೆ ಶರತ್ ಮತ್ತು ಡಾಕ್ಟರ್ ಅಶ್ವಥ್ ಬರ್ತಾರೆ. ಅವ್ರನ್ನ ನೋಡಿ ಚಂದ್ರಶೇಖರ್, ಅಶ್ವಥ್ ಏನಾಯಿತು, ನಿತ್ಯನ ಕೌನ್ಸ್ಲಿಂಗ್ ಮಾಡಿದೆ ತಾನೆ, ಎನಿಥಿಂಗ್ ಸೀರಿಯಸ್, ಹಾಸ್ಪಿಟಲ್ಗೇನಾದರೂ ಅಂತ ಕೇಳಿದ್ರು. ಅಶ್ವಥ್ ಶರತ್ ಮುಖ ನೋಡಿ, ನೋ ಅಂಕಲ್, ನಥಿಂಗ್ ಟು ವರಿ, ನಿತ್ಯ ಅವ್ರಿಗೆ ಹಾಸ್ಪಿಟಲ್ ಅವಶ್ಯಕತೆ ಇಲ್ಲ, ನಾನು ಶರತ್ ಹತ್ರ ಎಲ್ಲ ಹೇಳಿದ್ದೀನಿ, ಅವನೇ ಹೇಳ್ತಾನೆ, ನನಗೊಂದು ಎಮರ್ಜೆನ್ಸಿ ಕೇಸ್ ಇದೆ, ಐ ಹ್ಯಾವ್ ಟು ಗೋ, ಬಾಯ್ ಅಂಕಲ್ ಅಂಥೇಳಿ. ಶರತ್ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ, ಯು ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಸ್ಟ್ರಾಂಗ್, ಟೇಕ್ ಕೇರ್ ಆಫ್ ಹರ್ ಅಂಥೇಳಿ ಅಲ್ಲಿಂದ ಹೊರಟರು. ಚಂದ್ರಶೇಖರ್ ಶರತ್ ಅಶ್ವಥ್ ನಿನ್ನ ಹತ್ರ ಏನು ಹೇಳ್ದ ಅಂದರು. ಶರತ್ ಅವ್ರಿಗೇನೋ ಹೇಳ್ದ. ಮನೆಯವರೆಲ್ಲ ಶಾಕ್ ಆಗಿ ಅವನನ್ನೇನು ನೋಡ್ತಾ ನಿಂತರು. ಅಜ್ಜಿ ಏನು ಹೇಳ್ತಾ ಇದೆಯಪ್ಪ, ನಮ್ಮ ನಿತ್ಯ ಅಷ್ಟರಲ್ಲಿ ಇಲ್ಲ ಅಜ್ಜಿ, ಕಂಡೀಷನ್ ಕಂಟ್ರೋಲ್ನಲ್ಲಿದೆ, ಬೇಗ ರಿಕವರ್ ಮಾಡ್ಬೋದು ಅಂತ ಹೇಳ್ದ ಅಶ್ವಥ್. ಬಟ್ ನನ್ನ ಪಾರಿಜಾತ ಅಂತ ಕಣ್ಣು ತುಂಬಿಕೊಂಡು ತಲೆ ಮೇಲೆ ಕೈ ಇಟ್ಟು ಉಚ್ಚಿತ ವ್ಯಥೆ ಪಡ್ತಾ ಇದ್ದ. ಚಂದ್ರಶೇಖರ್ ಶರತ್ ನೀನೇ ಹೀಗೆ ಧೈರ್ಯಗೆಟ್ರೆ ಹೇಗಪ್ಪ, ನಮ್ಮ ನಿತ್ಯಾಗ ಏನೂ ಆಗಲ್ಲ, ನೀನು ಸಮಾಧಾನ ಮಾಡ್ಕೊ ಅಂತ ಧೈರ್ಯ ಹೇಳಿದ್ರು. ಅವರೆಲ್ಲ ಇರುವಲ್ಲಿಗೆ ನಿತ್ಯ ಪುಟಾಣಿಚಿರು ಜೊತೆ ಆಟ ಆಡ್ತಾ ಸ್ಟೆಪ್ಸ್ ಇಳಿದು ಬರ್ತಾ ಇದ್ಲು. ಅವಳು ನಗು ಸದ್ದು ಇಡೀ ಮನೆಗೆ ಕೇಳ್ತಾ ಇತ್ತು. ಮನೆಯವರೆಲ್ಲ ಅವರಿಬ್ಬರನ್ನೂ ನೋಡಿ ಹಾಗೆ ನಿಂತಿದ್ರು. ಸುಮತಿ ಆ ನಗು ನೋಡಿ, ನಮ್ಮ ನಿತ್ಯಾಗೆ ಆ ರೀತಿ ಒಂದು ಸಮಸ್ಯೆ ಆದರೂ ಕಾಣಿಸ್ತಾ ಇದೆಯಾ, ಹಾಲಿನಂಥ ಮನಸ್ಸು ಅವಳಿಗೆ, ಅಂಥ ಒಳ್ಳೆ ಹುಡುಗಿಗೆ ಈ ರೀತಿ ಸಮಸ್ಯೆನ, ಛೇ ಆ ದೇವರು ಎಷ್ಟು ಅಂತ ಅವಳನ್ನೇ ಪರೀಕ್ಷೆ ಮಾಡ್ತಾ ಇದ್ದಾನೋ ಅಂತ ದುಃಖಿಸ್ತಾ ಇದ್ರು. ಅಲ್ಲಿಗೆ ಬಂದ ನಿತ್ಯ, ಅಮ್ಮ ಯಾಕೆಲ್ಲ ಒಟ್ಟಿಗೆ ಸೇರಿದ್ದೀರಾ, ಯಾಕೆಲ್ಲ ಡಲ್ಲಾಗಿದ್ದೀರಾ, ಏನಾಯಿತು ಅಂದ್ಲು. ಸುಮತಿ ಅನುಕಂಪದಿಂದ ಅವಳ ತಲೆ ಸವರಿ, ಏನೂ ಇಲ್ಲ ಮಗಳೇ, ಹಾಗೆ ಏನೋ ಮಾತಾಡ್ತಾ ಇದ್ವಿ ಅಷ್ಟೆ ಅಂದರು. ನಿತ್ಯ ಶರತ್ನ ನೋಡಿ, ಸರ್ ನಿಮ್ಮ ಫ್ರೆಂಡ್ ಇಷ್ಟು ಬೇಗ ಹೊರಟು ಹೋದ್ರಾ ಅಂದ್ಲು. ಶರತ್ ಹಾಂ ಪಾರಿಜಾತ ಅಂದ. ನಿತ್ಯ ಏನು ಸರ್ ನೀವು, ಪಾಪ ನಿಮ್ಮನ್ನ ನೋಡೋಕೆ ಬಂದವ್ರನ್ನ ಹಾಗೆ ಕಳಿಸಿದ್ರಾ, ಊಟ ಮಾಡ್ಕೊಂಡು ಹೋಗಿ ಅನ್ಬೇಕು ತಾನೇ, ಹೋಗಲಿ ಬಿಡಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ, ನನಗಂತೂ ತುಂಬ ಹಸಿವಾಗ್ತಾ ಇದೆ ಅಂದ್ಲು. ಸುಮತಿ ದುಃಖ ಉಮ್ಮಳಿಸಿ ಬಂದರೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಹಾಂ ಸರಿ ಬಾ ಪುಟ್ಟ, ಎಲ್ಲರೂ ಬನ್ನಿ ಅಂತ ಊಟಕ್ಕೆ ಹೋದರು. ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಪ್ಲೇಟ್ಗೆ ಊಟ ಹಾಕ್ಕೊಂಡು, ನಿತ್ಯ ನಿಂಗೆ ಇವತ್ತು ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ ಅಂತ ತಿನ್ನಿಸಿದ್ರು. ಎಲ್ಲರ ಮನಸ್ಸಲ್ಲಿ ನೋವಿದ್ರು, ಮುಖದಲ್ಲಿ ಮಾತ್ರ ನಗುವಿನ ಮುಖವಾಡವಿತ್ತು. ಶರತ್ ಅಮ್ಮ ಇದು ಮೋಸ, ಈ ರಾಕ್ಷಸಿಗೆ ಮಾತ್ರ ಕೈ ತುತ್ತು ಕೊಡ್ತಾ ಇದ್ದೀರಾ, ನನಗೆ ಅಂದ. ನಿತ್ಯ ನಿಮಗಿಲ್ಲ ಸರ್, ಅಮ್ಮ ಇವ್ರಿಗೆ ತಿನ್ನಿಸ್ಬೇಡಿ, ಕೊಬ್ಬು ಇವ್ರಿಗೆ ಅಂತ ನಗ್ತಾಳೆ. ಸುಮತಿ ಹೌದಾ, ಸರಿ ಪುಟ್ಟ, ನಮ್ಮ ನಿತ್ಯ ಹೇಳಿದ್ಮೇಲೆ ಮುಗ್ದೋಯ್ತು, ನಿನಗೆ ಕೈ ತುತ್ತು ಕೊಡಲ್ಲ ಶರತ್ ಅಂದರು. ಶರತ್ ಅಮ್ಮ ನೀವು ಈ ರಾಕ್ಷಸಿ ಪಾರ್ಟಿ ಸೇರಿಬಿಟ್ರಾ ಅಂದ. ಸುಮತಿ ಹೌದು, ನಾನು ಯಾವತ್ತೂ ನಮ್ಮ ನಿತ್ಯ ಪಾರ್ಟಿನೇ ಅಂದರು. ನಿತ್ಯ ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಸೋ ಮಚ್ ಅಂತ ಅವ್ರ ಸೊಂಟ ಬೆಳೆಸಿ ತಪ್ಪಿಕೊಂಡು ಶರತ್ಗೆ ಅಣಗಿಸಿ ಕಣ್ಣು ಹೊಡಿತಾಳೆ. ಸುಮತಿ ಅವಳ ಭುಜ ತಬ್ಬಿ ಹಣೆಗೆ ಮುತ್ತಿಟ್ಟು ತಲೆ ಸವರಿದ್ರು. ಶರತ್ ನೀನು ಯಾವಾಗಲೂ ಖುಷಿಯಾಗಿರಬೇಕು ರಾಕ್ಷಸಿ, ನಿನಗೇನೂ ಆಗಬಾರ್ದು, ಆಗೋಕ್ಕೆ ನಾನು ಬಿಡೋದೂ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಫೇಕ್ ಸ್ಮೈಲ್ ಮಾಡ್ತಾನೆ. ಹೀಗೆ ಒಂದಷ್ಟು ದಿನ ಕಳೆದು ಹೋಯಿತು. ಅತಿಯಾದ ಕಾಳಜಿ ಪ್ರೀತಿ ನೋಡಿ ನಿತ್ಯಗೆ ಅನುಮಾನ ಉಂಟು ಮಾಡಿತ್ತು. ಒಂದಿನ ಶರತ್ ನಿತ್ಯನ ಮನೆಯೆಲ್ಲ ಹುಡುಕ್ತಾ ಇದ್ದ. ಅವಳ ಕಣ್ಣಿಗೆ ಕಾಣದೆ ಕಂಗಾಲಾಗಿದ್ದ. ಆದರೆ ನಿತ್ಯ ಗಾರ್ಡನಲ್ಲಿ ಬಿಟ್ಟಿದ್ದ ಹೂನ ಆರಿಸ್ತಾ ಇದ್ಲು. ಅಲ್ಲಿಗೆ ಹುಡುಕೊಂಡು ಬಂದವನೇ ಹೋದ ಜೀವ ವಾಪಸ್ ಬಂದವನ ಹಾಗೆ ಗಟ್ಟಿಯಾಗಿ ತಪ್ಕೊಂಡ. ನಿತ್ಯ ಸರ್ ಏನಾಯಿತು, ಯಾಕೆ ಇಷ್ಟು ಗಾಬರಿಯಾಗಿದ್ದೀರಾ ಅಂದ್ಲು. ಶರತ್ ಪಾರಿಜಾತ ಹೇಳ್ದೆ ಕೇಳದೆ ಇಲ್ಲಿಗೆ ಯಾಕೆ ಬಂದೆ, ಮನೇಲೆಲ್ಲೂ ನೀನು ಕಾಣದೆ ನನಗೆ ಇಷ್ಟು ಗಾಬರಿ ಆಯಿತು ಗೊತ್ತಾ ಅಂದ. ನಿತ್ಯ ಅವನಿಂದ ಬಿಡಿಸ್ಕೊಂಡು 2 ಹೆಜ್ಜೆ ಹಿಂದೆ ಸರಿದು ಕೈ ಕಟ್ಕೊಂಡು ಅವನ್ನೇ ನೋಡ್ತಾ, ಯಾಕೆ ಸರ್, ನಾನು ಮನೆ ಬಿಟ್ಟು ಎಲ್ಲಿ ಹೋಗ್ತೀನಿ, ನಾನು ತುಂಬ ದಿನದಿಂದ ನೋಡ್ತಾನೆ ಇದ್ದೀನಿ, ಮನೆಯವರೆಲ್ಲ ತುಂಬ ಕಾಳಜಿ ಪ್ರೀತಿ ತೋರಿಸ್ತಾ ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ನಾನೇನೋ ಸ್ಪೆಷಲ್ ಅನ್ನೋ ಹಾಗೆ, ಅಥವಾ ನನಗೇನೋ ಆಗಿ ಸ್ವಲ್ಪ ದಿನಕ್ಕೆ ಸತ್ತೋಗೋ ಹಾಗೆ,
ಟ್ರೀಟ್ ಮಾಡ್ತಾ ಇದ್ದೀರಾ ಅಂದ್ಲು. ಶರತ್ ಅಷ್ಟರಲ್ಲಿ ಅವಳ ಬಾಯಿ ಮೇಲೆ ಕೈ ಇಟ್ಟು, ನೋ, ಸಾಯೋ ಮಾತಾಡಬೇಡ ಪಾರಿಜಾತ, ಮನೆಯವ್ರಿಗೆಲ್ಲ ನಿನ್ನ ಕಂಡ್ರೆ ಅಷ್ಟು ಪ್ರೀತಿ, ಅದಕ್ಕೆ ಅಷ್ಟೊಂದು ಕಾಳಜಿ ಮಾಡ್ತಾ ಇರೋದು. ರಾಕ್ಷಸಿ, ಅದರಲ್ಲಿ ಬಾ, ನಿನಗೇನೋ ಸರ್ಪ್ರೈಸ್ ಇದೆ ಅಂತ ಅವಳನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ರೂಮ್ ಡೋರ್ ಹತ್ರ ನಿಂತು ಅವಳ ಹಿಂದೆಯಿಂದ 2 ಕಣ್ಗಳನ್ನ ಮುಚ್ಚಿ ಒಳಗೆ ಕರ್ಕೊಂಡು ಬಂದು ಕಣ್ಬಿಟ್ಟು ನೋಡು ಇವಾಗ ಅಂದ. ಶರತ್ ಅವಳಿಗಾಗಿ ಒಂದು ದೊಡ್ಡ ಅಕ್ವೇರಿಯಂ ತಂದಿದ್ದ. ಅದರಲ್ಲಿನ ಬಗೆ ಬಗೆ ಬಣ್ಣದ ಪುಟಾಣಿ ಮೀನುಗಳನ್ನು ನೋಡಿ ನಿತ್ಯ ತುಂಬ ಖುಷಿ ಪಡ್ತಾ, ವಾವ್, ಸೋ ಕ್ಯೂಟ್ ಅಂದ್ಕೊಂಡು ನೋಡ್ತಾ, ಸರ್ ಇದನ್ನು ಯಾವಾಗ ತಂದ್ರಿ ಅಂದ್ಲು. ಶರತ್, ಇಷ್ಟ ಆಯ್ತಾ ನನ್ನ ಮುದ್ದು ರಾಕ್ಷಸಿಗೆ ಅಂದ. ನಿತ್ಯ, ತುಂಬ ಇಷ್ಟ ಆಯಿತು ಸರ್, ಸೋ ಸ್ವೀಟ್ ಆಫ್ ಯು ಅಂತ ಅವನ ಕೆನ್ನೆಗೆ ಮುತ್ತಿಟ್ಟು ಮತ್ತೆ ಆ ಅಕ್ವೇರಿಯಂ ಕಡೆ ನೋಡ್ತಾ ಇದ್ಲು. ಶರತ್ ಮನಸ್ಸಲ್ಲಿ ಮಂಜುಳ ಬಗ್ಗೆ ಇದ್ದ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ತನ್ನ ಲ್ಯಾಪ್ಟಾಪ್ ತೊಗೊಂಡು ಸೋಫಾ ಮೇಲೆ ಕುಳಿತು ಏನೋ ನೋಡ್ತಾ ಇದ್ದ. ನಿತ್ಯ ಅವನ ನೋಡಿ ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ರೂಮಿಂದ ಹೊರಗೆ ಬರ್ತಾ ಇದ್ದವಳು ಡೈನಿಂಗ್ ಟೇಬಲ್ ಮೇಲೆ ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ದ ವರ್ಷನ ನೋಡಿ ಹತ್ತಿರ ಬಂದು ಅವಳನ್ನ ವರ್ಷ ಅಂತ ತಲೆ ಸವರಿ ಎಬ್ಸಿದ್ಲು. ವರ್ಷ ಎಚ್ಚರ ಆಗಿ, ಏನಾದರೂ ಬೇಕಿತ್ತಾ ನಿತ್ಯ ಅಕ್ಕ ಅಂತ ಸಾಫ್ಟ್ ಕಾರ್ನರಲ್ಲಿ ಕೇಳಿದ್ಲು. ನಿತ್ಯ, ನನಗೇನು ಬೇಡ ವರ್ಷ, ಆದರೆ ನೀನು ಯಾಕೆ ಇಲ್ಲಿ ಕೂತು ನಿದ್ದೆ ಮಾಡ್ತೀಯಾ ಇದೆಯಾ ಅಂದ್ಲು. ವರ್ಷ, ಹಾಗೇನೂ ಇಲ್ಲ ನಿತ್ಯ ಅಕ್ಕ, ಹೀಗೆ ಏನೋ ಥಿಂಕ್ ಮಾಡ್ತಾ ಕೂತಿದ್ದೆ, ಹಾಗೆ ನಿದ್ದೆಗೆ ಜಾರದೆ ಅನಿಸುತ್ತೆ ಅಂತ ಮಂಕಾಗಿ ಹೇಳಿದ್ಲು. ನಿತ್ಯ, ಏನು ವರ್ಷ, ಪ್ರಶಾಂತ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ವರ್ಷ ಅವಳೇ ನೋಡ್ತಾ, ನಿಮಗೆ ಎಷ್ಟೇ ನೋವಿದ್ರೂ ಬೇರೆಯವ್ರ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ ನಿತ್ಯ ಅಕ್ಕ ಅಂತ ಅವಳನ್ನೇ ನೋಡ್ತಾ ಇದ್ಲು. ನಿತ್ಯ ಅವಳ ಮುಂದೆ ಚಿಟಿಕೆ ಹೊಡಿತಾ, ಓಯ್ ಎಲ್ಲಿ ಕಳೆದು ಹೋದೆ ವರ್ಷ, ಪ್ರಶಾಂತ್ ಬಗ್ಗೆ ಯೋಚನೆನಾ ಅಂತ ಹೇಳಿದೆ. ರೆಸ್ಪಾನ್ಸೇ ಇಲ್ಲ ಅಂದ್ಲು. ಅಷ್ಟರಲ್ಲಿ ಲತಾ ಅಲ್ಲಿಗೆ ಬಂದು, ಮತ್ತೆ ಶುರು ಮಾಡ್ದೆ ನೀನು ನನ್ನ ಮಗಳ ತಲೆ ಕೆಡ್ಸೋಕೆ, ಏಯ್ ವರ್ಷ, ಈ ತಲೆ ಕೆಟ್ಟವಳು ಸಹವಾಸ ಮಾಡಬೇಡ, ಇವಳಿಂದ ದೂರ ಇರು ಅಂದಿದ್ದೆ ಅಲ್ವಾ ನಿನಗೆ ಅಂದ್ಲು. ವರ್ಷ, ಅಮ್ಮ ಏನಮ್ಮ ನೀನು ಈ ಟೈಮ್ನಲ್ಲಿ ಇದೆಲ್ಲ ಬೇಕಾ ನಿನಗೆ, ಛೇ ನೀನು ಬದಲಾಗೋದೇ ಇಲ್ಲ ಅಲ್ವಾ ಅಂತ ಕೋಪದಲ್ಲಿ ಹೇಳಿದ್ಲು. ಲತಾ, ಲೇ ನಾನೇನೇ ಹೇಳಬಾರ್ದಿದ್ದು ಹೇಳಿದೆ, ಕಳ್ಳರನ್ನ ಕಳ್ಳರು, ತಲೆ ಸರಿ ಇಲ್ದವ್ರನ್ನ ತಲೆ ಕೆಟ್ಟವರು, ಹಾಗೆ ಹುಚ್ಚರನ್ನ ಹುಚ್ಚರು ಅಂತಾನೆ ಕಣೆ ಹೇಳೋದು ಅಂದ್ಬಿಟ್ಲು. ಅವರು ಕೂಗಾಡೋ ಸೌಂಡ್ಗೆ ಮನೆಯವರೆಲ್ಲ ಸೇರಿದ್ರು. ಶರತ್ ಲ್ಯಾಪ್ಟಾಪ್ ನೋಡ್ತಾ ಕೆಲಸ ಮಾಡ್ತಾ ಕೂತಿದ್ದವನು ಅದೇನು ಅದು ಅಷ್ಟೊಂದು ಡಿಸ್ಟರ್ಬೆನ್ಸ್ ಅಂತ ಅವರಿರೋ ಅಲ್ಲಿಗೆ ಬಂದ. ನಿತ್ಯ ಕೋಪದಲ್ಲಿ, ಆಂಟಿ ಯಾರಿಗೆ ಹೇಳ್ತಾ ಇದ್ದೀರಾ ತಲೆ ಕೆಟ್ಟೋಳು ಅಂತ, ಎಷ್ಟು ಧೈರ್ಯ ನಿಮಗೆ ನನ್ನ ಹುಚ್ಚು ಅನ್ನೋಕೆ, ಯಾರಿಗೆ ಹೇಳಿದ್ದು ನಿಮಗೆ ನಂಗೆ ಹುಚ್ಚು ಅಂತ ಕೇಳಿದ್ಲು. ಲತಾ, ಯಾರೋ ಯಾಕೆ ಹೇಳಬೇಕು, ನಿಂಗೆ ಹುಚ್ಚಿರೋದಕ್ಕೆ ತಾನೇ ಮೊನ್ನೆ ನಿನ್ನ ಗಂಡನೇ ಸೈಕಿಯಾಟ್ರಿಸ್ಟ್ನ ಕರೆಸಲಿಲ್ವಾ ಅಂದ್ಬಿಟ್ರು. ಮನೆಯವರೆಲ್ಲ ಸೇರಿ ನಿತ್ಯಾಗೆ ಯಾವ ವಿಚಾರ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ರೋ ಅದು ಅವಳ ಮುಂದೆನೇ ಬಾಂಬ್ ರೀತಿ ಸ್ಫೋಟ ಆಗಿಯೇ ಹೋಯಿತು. ಅಷ್ಟರಲ್ಲಿ ಶರತ್, ಅತ್ತೆ ಅಂತ ಜೋರಾಗಿ ಕಿರಿಚ್ದ. ಸುಮತಿ ಕೋಪದಲ್ಲಿ, ಲತಾ ಯಾವಾಗ ಏನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿನಗೆ, ಥೂ ಅಂತ ಬೈದರು. ನಿತ್ಯಾಗೆ ಲತಾ ಅವ್ರ ಮಾತು ಕೇಳಿ ಸಿಡಿಲು ಬಡ್ದಂತಾಯಿತು. ಶರತ್ ಅವಳ ವಿಚಾರದಲ್ಲಿ ಈ ರೀತಿ ಒಂದು ಯೋಚನೆ ಮಾಡಬಹುದು ಅನ್ನೋ ಅಂದಾಜು ಕೂಡ ಅವಳಿಗೆ ಇರಲಿಲ್ಲ. ಅವಳ ನಂಬಿಕೆ ಮೇಲೆ ವಾಸಿ ಆಗಲಾರ್ದಂಥ ಒಂದು ಬಲವಾದ ಹೊಡೆತವೇ ಬಿದ್ದಂತಾಯಿತು. ಹಾಗೆ ನಿಂತಲ್ಲೇ ಸ್ಟನ್ನಾಗಿ ನಿಂತಳು. ಆದರೆ ಕಣ್ಣಲ್ಲಿ ನೀರು ಮಾತ್ರ ಬಿಟ್ಟು ಬಿಡದಂತೆ ಸುರಿಯೋದಕ್ಕೆ ಆರಂಭಿಸ್ತು. ಎಪಿಸೋಡ್ 131 ಸಾವಿನ ಕುಣಿಕೆ. ನಿತ್ಯ ಹಾಗೆ ನಿಂತಿರೋದು ನೋಡಿ ಸುಮತಿ ಅಮ್ಮ ಅವಳ ಹತ್ರ ಬಂದು ಅವಳ ತಲೆ ಸವರಿ, ನಿತ್ಯ ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಮಗಳೇ, ಅವಳು ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾಳೆ ಅಂತ ಸಮಾಧಾನ ಮಾಡ್ತಾ ಹೇಳಿದ್ರು. ನಿತ್ಯ ಅವ್ರ ಮಾತಿನ ಕಡೆ ಗಮನ ಕೊಡದೆ ಮೌನವಾಗಿ ಶರತ್ನ ಕಡೆ ಹೆಜ್ಜೆ ಹಾಕಿದ್ಲು. ಅವನು ಮುಂದೆ ಬಂದು, ಆಂಟಿ ಹೇಳಿದ್ದೆಲ್ಲ ನಿಜಾನಾ ಸರ್ ಅಂತ ನಿಧಾನವಾಗಿ ಕೇಳಿದ್ಲು. ಶರತ್ ಏನು ಹೇಳಬೇಕು ಗೊತ್ತಾಗದೆ, ಅದು ಪಾರಿಜಾತ ಅಂತ ತೊದಲ್ತಾ ಇದ್ದ. ನಿತ್ಯ ಶರತ್ನ ಕೊರಳ್ಪಟ್ಟಿ ಹಿಡಿದು, ಹೇಳಿ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು, ಆಂಟಿ ಹೇಳಿದ್ದು ನಿಜಾನಾ, ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿದ್ದವರು ಸೈಕಿಯಾಟ್ರಿಸ್ಟಾ, ಹೇಳಿ ಅಂತ ಜೋರಾಗಿ ಕಿರ್ಚಿದ್ಲು. ಶರತ್ ಮೌನವಾಗಿ ತಲೆ ತಗ್ಸಿ ಹೌದು ಅಂತ ತಲೆ ಆಡಿಸ್ದ. ನಿತ್ಯ ಅದನ್ನು ಕೇಳಿ ಅವ್ನ ಕೊರಳ್ಪಟ್ಟಿ ಬಿಟ್ಟು 2 ಹೆಜ್ಜೆ ಹಿಂದೆ ಸರಿದು, ಅಂದರೆ ನೀವು ಕೂಡ ನನಗೆ ತಲೆ ಕೆಟ್ಟಿದೆ ಅಂತ ಡಿಸೈಡ್ ಮಾಡಿಬಿಟ್ರಾ ಸರ್? ಶರತ್, ಪಾರಿಜಾತ ಅದಾಗಲ್ಲಮ್ಮ, ಅದು ನಾನು ಬೇಕು ಅಂತ ಅವಳು ಕೆನ್ನೆ ಮುಟ್ಟೋಕೆ ಮುಂದಾದ. ಅಷ್ಟರಲ್ಲಿ ನಿತ್ಯ, ಮುಟ್ಬಿಡಿ ನನ್ನ, ಡೋಂಟ್ ಟಚ್ ಮೀ. ಯಾರು ನನ್ನ ನಂಬದೇ ಇದ್ದಿದ್ರೂ ಪರವಾಗಿರಲಿಲ್ಲ,
ನಿಮ್ಮನ್ನು ಬಿಟ್ಟು ಈ ಕೆಲಸ ಬೇರೆ ಯಾರೇ ಮಾಡಿದರೂ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ನೀವು, ನಾನು ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶರತ್ ಸರ್. ನಾನು ಪದೇ ಪದೇ ಕೇಳ್ತಿದ್ದೆ, ನಾನು ಹೀಗೆಲ್ಲ ಆಡ್ತಿರೋದಕ್ಕೆ ನಿಮಗೆ ತೊಂದರೆ ಆಗ್ತಿದೆಯಾ ಅಂತ. ಆದರೆ ಹಾಗೆಲ್ಲ ಏನೂ ತೊಂದರೆ ಆಗ್ತಿಲ್ಲ, ನೀನು ಖುಷಿಯಾಗಿರಬೇಕು ಅಂತ ಹೇಳ್ತಿದ್ರಿ. ಆದರೆ ಆದರೆ ಹೇಗೆ ಸರ್, ಹೇಗೆ ಮನಸ್ಸು ಬಂತು ನಿಮಗೆ? ನನ್ನನ್ನು ಹುಚ್ಚಿ ಅಂತ ನಿರ್ಧಾರ ಮಾಡಿಬಿಟ್ರಾ? ನಿಮ್ಮ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ನೀವು ಕೊಟ್ಟ ಬಹುಮಾನ ಹುಚ್ಚಿ ಪಟ್ಟನಾ ಅಂತ ನೋವಲ್ಲಿ ಹೇಳಿದ್ಲು. ಶರತ್, ಪಾರಿಜಾತ ಹಾಗೆಲ್ಲ ಹೇಳಬೇಡ ಪ್ಲೀಸ್, ಕಾಮ್ ಡೌನ್. ನಿನ್ನ ಪರಿಸ್ಥಿತಿ ಆಗಿತ್ತು ಅಂತ. ಅಷ್ಟರಲ್ಲಿ ಪರಿಸ್ಥಿತಿ ಮೈ ಫುಟ್. ಯಾರನ್ನು ಕೇಳಿ ಸೈಕಿಯಾಟ್ರಿಸ್ಟ್ನ ಕರೆಸಿದ್ರಿ? ನಾನು ಹುಚ್ಚಿ ತಾನೆ, ನನಗೆ ತಲೆ ಕೆಟ್ಟಿದೆ ತಾನೆ. ತಲೆ ಕೆಟ್ಟೋರು ಮನೇಲಿ ಇರ್ತಾರಾ? ಕಳಿಸ್ಬಿಡಿ ನನ್ನನ್ನು ಹುಚ್ಚ ಆಸ್ಪತ್ರೆಗೆ. ನೀವೆಲ್ಲ ತೋರಿಸೋ ಪ್ರೀತಿ ಕಾಳಜಿ ನೋಡಿ ನನಗೆಷ್ಟು ಖುಷಿ ಆಯಿತು ಅಂದರೆ, ಈ ಪ್ರಪಂಚದಲ್ಲಿ ನನಗಿಂತ ಅದೃಷ್ಟವಂತರು ಯಾರೂ ಇಲ್ಲ ಅನ್ನೋಷ್ಟು. ಆದರೆ ನೀವೆಲ್ಲ ನನ್ನನ್ನು ಮೆಂಟಲ್ ಪೇಷಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವೆಲ್ಲ ತೋರಿಸ್ತಾ ಇರೋದು ಪ್ರೀತಿ ಅಲ್ಲ, ಸಾಫ್ಟ್ ಕಾರ್ನರ್. ನೀವೆಲ್ಲ ನಂಗೆ ಮೋಸ ಮಾಡಿದ್ರಿ, ನಿಮ್ಮನ್ನೆಲ್ಲ ಕ್ಷಮಿಸಲ್ಲ ನಾನು ಅಂತ ಅವಳು ಸುತ್ತ ನಿಂತಿದ್ದ ಮನೆಯವ್ರನ್ನೆಲ್ಲ ಬೆರಳು ಮಾಡಿ ಹೇಳ್ತಾ ಅಳ್ತಾಳೆ. ಅಜ್ಜಿ, ನಿತ್ಯ ಅದಾಗಲ್ಲ ಕಂದ, ಸ್ವಲ್ಪ ನಾವು ಹೇಳೋದನ್ನು ಕೇಳು. ನಿತ್ಯ, ಬೇಡ ಅಜ್ಜಿ, ನೀವು ಯಾರು ಏನು ಹೇಳಿಬಿಡಿ, ಹೇಳಬೇಕಾದವರು ಇವರು ಅಂತ ಶರತ್ ಕಡೆ ಬೆರಳು ಮಾಡಿ ತೋರಿಸಿದ್ಲು. ಹೇಳಿ ಶರತ್ ಸರ್, ನನ್ನ ಯಾವ ಬಿಹೇವಿಯರಿಂದ ನನ್ನನ್ನು ನೋಡೋಕ್ಕೆ ಸೈಕಿಯಾಟ್ರಿಸ್ಟ್ನ ಕರೆಸಿದ್ರಿ? ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಲ್ಲ ಅಂತ ನೋನಲ್ಲಿ ಹೇಳಿ. ಯಾಕಿಂತ ಕೆಲಸ ಮಾಡಿದ್ರಿ ಅಂತ ಕಿರುಚ್ತಾ ಡೈನಿಂಗ್ ಟೇಬಲ್ ಮೇಲಿದ್ದ ಪ್ಲೇಟ್ ಗ್ಲಾಸ್ ಎಲ್ಲ ಬಿಸಾಕಿ ಹೊಡೆದು ರಂಪ ಮಾಡೋಕ್ಕೆ ಶುರು ಮಾಡಿದ್ಲು. ಶರತ್, ಪಾರಿಜಾತ ಕಾಮ್ ಡೌನ್, ಸ್ವಲ್ಪ ನನ್ನ ಮಾತು ಕೇಳು ಪಾರಿಜಾತ, ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ತಡೆಯೋಕೆ ಮುಂದಾದ. ಆದರೂ ಅವಳು ಕಿರುಚಾಟ ನಿಲ್ಲಲಿಲ್ಲ. ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ವಿಧಿ ಇಲ್ಲದೆ, ನಿತ್ಯ ನಿನಗೆ ಹೇಳ್ತಾ ಇರೋದು ಸ್ಟಾಪ್ ಇಟ್ ಅಂತ ಕಪಾಳಕ್ಕೆ ಹೊಡೆದುಬಿಟ್ಟ ಶರತ್. ಒಂದು ಕ್ಷಣ ಮನೆಯಲ್ಲಿ ಮೌನವೇ ಆವರಿಸಿತ್ತು. ನಿತ್ಯ ಕೆನ್ನೆ ಮೇಲೆ ಕೈ ಇಟ್ಟು, ನಿತ್ಯ ನಾ ಅಂತ ಆಶ್ಚರ್ಯದಲ್ಲಿ ನೋಡಿದ್ಲು. ಅವಳೇ ಪಾರಿಜಾತ ಅಂತ ಗೊತ್ತಾಗ್ತಿದ್ದಂತೆ ಶರತ್ ಅವಳನ್ನ ನಿತ್ಯ ಅಂತ ಕರೆದೇ ಇರಲಿಲ್ಲ. ಯಾಕೆ ಈ ರೀತಿ ಹಾರ್ಷಾಗಿ ಬಿಹೇವ್ ಮಾಡ್ತಾ ಇದೆಯಾ? ಹೇಳೋದನ್ನು ಸಮಾಧಾನವಾಗಿ ಕೇಳಬೇಕು ಅಂದ. ನಿತ್ಯ ಜೋರಾಗಿ, ಇಲ್ಲ, ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ ಅಂತ ಜೋರು ಮಾಡಿದ್ಲು. ಶರತ್, ಕೇಳಲ್ವಾ, ಬಾ ಅಂತ ರೂಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದ. ನಿತ್ಯ, ಸರ್ ಬಿಡಿ ನನ್ನ ಕೈನ, ಬಿಡಿ ನನ್ನ ಕೈನ, ನನಗೇನು ಆಗಿಲ್ಲ ಅಂತ ನಾನು ಎಷ್ಟು ಹೇಳೋದು ನಿಮಗೆ? ಇದಕ್ಕೆಲ್ಲ ಕಾರಣ ಆ ಲಾವಣ್ಯ, ಬಿಡಿ ನನ್ನ ಕೈನ ಶರತ್ ಸರ್ ಅಂತ ಕೂಗ್ತಾ ಇದ್ರು. ಹೇಳ್ಕೊಂಡು ಬಂದು ರೂಮ್ಗೆ ತಳ್ಳಿ ಹೊರಗಿನಿಂದ ಡೋರ್ ಕ್ಲೋಸ್ ಮಾಡಿಕೊಂಡ. ಮನೆಯವ್ರು ಕೂಡ ಅವ್ರ ಹಿಂದೆನೇ ಬಂದರು. ನಿತ್ಯ, ಸರ್ ಬಾಗಿಲು ತೆಗಿರಿ, ನನಗೇನೂ ಆಗಿಲ್ಲ, ನೀವು ಯಾಕೆ ನನ್ನ ಹುಚ್ಚಿ ಮಾಡ್ತಾ ಇದ್ದೀರಾ? ಶರತ್ ಸರ್, ಓಪನ್ ದ ಡೋರ್ ಅಂತ ಪಡೀತಾನೆ ಇದ್ಲು. ನಿತ್ಯ ಒಳಗಿಂದ ಡೋರ್ ಹೊರಗೆ ಅಳ್ತಾ ಇದ್ದರೆ ಶರತ್ ಅವಳ ಸ್ಥಿತಿ ನೋಡಿ ಹೊರಗಿಂದ ಡೋರ್ ಹೊರಗೆ ಅಳ್ತಾ ನಿಂತಿದ್ದ. ನಿತ್ಯ ಡೋರ್ ಬಡ್ದು ಬೇಸತ್ತು ಬೆಡ್ ಮೇಲೆ ಹೋಗಿ ಕೂತ್ಕೊಂಡು, ಇವತ್ತಲ್ಲ ನಾಳೆ ನನಗೆ ಏನೂ ಆಗಿಲ್ಲ, ಇದಕ್ಕೆಲ್ಲ ಕಾರಣ ಲಾವಣ್ಯ ಅಂತ ನಿಮಗೆ ಗೊತ್ತಾಗುತ್ತೆ ಶರತ್ ಸರ್. ಆದರೆ ಆ ಸತ್ಯ ಗೊತ್ತಾದಾಗ ನಾನು ನಿಮ್ಮ ಜೊತೆ ಇರಲ್ಲ ಶರತ್ ಸರ್ ಅಂತ ಜೋರಾಗಿ ಹೇಳ್ತಾ ಅಳ್ತಾಳೆ. ಶರತ್ಗೆ ಡಾಕ್ಟರ್ ಅಶ್ವಥ್ ಹೇಳಿದ ಸಮಸ್ಯೆಗೂ ಈಗ ನಿತ್ಯಗಾಗಿರೋ ಆಘಾತಕ್ಕೂ ಏನು ಬೇಕಿದ್ರೂ ಆಗೋದಿತ್ತು. ತುಂಬ ನೊಂದಿದ್ದ ನಿತ್ಯ ತನ್ನ ಮೇಲೆ ನಿಯಂತ್ರಣ ಕಳ್ಕೊಂಡಿದ್ಲು. ತಪ್ಪು ಸರಿಗಳ ಲೆಕ್ಕಾಚಾರದಲ್ಲಿ ಅವಳ ಮನಸ್ಥಿತಿ ಇರಲಿಲ್ಲ. ಹಿಂದೆ ಮುಂದೆ ಒಂದು ಕ್ಷಣ ಯೋಚಿಸ್ದೆ. ಕಣ್ಣೊರೆಸ್ಕೊಂಡು ವಾರ್ಡ್ರೋಬ್ನಿಂದ ತನ್ನ ಸೀರೆಯನ್ನು ತೆಗೆದುಕೊಂಡು ಸೀಲಿಂಗ್ನಲ್ಲಿದ್ದ ಸರಳಿನ ಹುಕ್ಕಿಗೆ ಹಾಕಿ ಒಂದು ತುದಿನ ತನ್ನ ಕುತ್ತಿಗೆಗೆ ಹಾಕ್ಕೊಂಡು ಕುಣಿಕೆಯನ್ನು ಬೀರಿದ್ಲು. ಒಳಗಿಂದ ಅವಳು ಶಬ್ದ ಮಾಡದೇ ಇರೋದು ನೋಡಿ ಶರತ್ಗೆ ಡಾಕ್ಟರ್ ಅಶ್ವಥ್ ಹೇಳಿದ್ದು ನೆನಪಿಗೆ ಬಂತು. ಆತಂಕದಲ್ಲಿ ಡೋರ್ ಓಪನ್ ಮಾಡಿ ಒಳಗೆ ಓಡಿ ಬಂದು ನೋಡಿದ್ರೆ ನಿತ್ಯ ನೇಣು ಬಿಗಿದು ಒತ್ತಾಡ್ತಾ ಇದ್ಲು. ಮನೆಯವರೆಲ್ಲ ಅದನ್ನು ನೋಡಿ ದಂಗಾಗಿ ಹೋಗಿದ್ರು. ಶರತ್, ಪಾರಿಜಾತ ಅಂತ ಕಿರ್ಚಿ ಬೆಡ್ ಮೇಲೆ ಹತ್ತಿ ಅವಳನ್ನು ಕುಣಿಕೆಯಿಂದ ಬಿಡಿಸ್ಕೊಂಡ್ರು. ನಿತ್ಯಾಗೆ ಪ್ರಜ್ಞೆ ಇರಲಿಲ್ಲ. ಏನಮ್ಮ ಇದೆಲ್ಲ, ಯಾಕೆ ಹೀಗೆಲ್ಲ ಮಾಡ್ಕೊಳ್ತಿದ್ಯಾ, ಯಾಕೆ ಹೀಗೆ ಮಾಡ್ಕೊಳ್ಳೋದಿಕ್ಕೆ ಹೋದೆ ಅಂತ ಕೈ ಕಾಲನ್ನು ಚೆನ್ನಾಗಿ ಉಜ್ಜಿದ್ರು ಸುಮತಿ ಅಮ್ಮ. ನಿತ್ಯಾಗೆ ಎಚ್ಚರ ಆಯಿತು. ಕೆಮ್ತ, ಬಿಡಿ ನನ್ನ, ನಂಗೆ ಹುಚ್ಚಿಯಾಗಿ ಬದುಕೋಕೆ ಇಷ್ಟ ಇಲ್ಲ, ನಾನು ಸಾಯಬೇಕು, ಬಿಡಿ ನನ್ನ
ಅಂತ ಅಳ್ತಾಳೆ. ಶರತ್ ಜೋರಾಗಿ, ಏಯ್ ರಾಕ್ಷಸಿ, ಸ್ಟಾಪ್ ಇಟ್. ನೀನು ಸತ್ರೆ ನಾನು ಹೇಗೆ ಬದುಕಿರಲಿ? ನಾನು ಸತ್ತೋಗ್ತೀನಿ. ನನ್ನ ಬಿಟ್ಟು ಹೋಗೋಕೆ ಹೇಗೆ ಮನಸ್ಸು ಬರುತ್ತೆ ನಿನಗೆ? ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ? ನಿನ್ನ ಅಷ್ಟು ಹಚ್ಕೊಂಡಿರೋ ಮನೆಯವ್ರನ್ನ, ನೀನು ಪುಟ್ಟ ಪ್ರಪಂಚ, ಪುಟಾಣಿ ಚಿರುನ ಬಿಟ್ಟು ಹೋಗ್ತೀಯಾ? ಐ ಆಮ್ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ. ಆದರೆ ಅದಕ್ಕೋಸ್ಕರ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ್ವೆ? ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಪಾರಿಜಾತ ಅಂತ ಅವಳನ್ನ ತಬ್ಬಿ ತಾನು ಕೂಡ ಹೇಳ್ತಾನೆ. ಚಂದ್ರಶೇಖರ್, ನಿತ್ಯ ಪುಟ್ಟ, ಇದರಲ್ಲಿ ನಮ್ಮದು ತಪ್ಪಿದೆ. ಆದರೆ ಅದು ಯಾವುದು ದುರುದ್ದೇಶದಿಂದ ಅಲ್ಲ ಕಂದ. ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು, ನಮ್ಮ ನಿತ್ಯ ಎಂಥ ಬ್ರೇವ್ ಗರ್ಲ್ ಅಂತ ನಾನು ಅಂದ್ಕೊಂಡೆ. ಆದರೆ ನೀನು ಈ ನಿರ್ಧಾರ ಮಾಡ್ಬೋದಾ ಮಗಳೇ? ಇದರಿಂದ ನಮಗೆಲ್ಲ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದ್ಯಾ? ಒಂದು ಸಣ್ಣ ವಿಚಾರಕ್ಕೆ ಸೂಸೈಡ್ ಮಾಡಿಕೊಳ್ಳೋ ಅಷ್ಟು ಹೇಡಿ ಅಲ್ಲ ನನ್ನ ಸೊಸೆ ಅಲ್ವಾ ಅಂತ ಹೇಳ್ತಾ ಸಮಾಧಾನ ಮಾಡಿದ್ರು. ನಿತ್ಯ ಕಣ್ಣೊರೆಸ್ಕೊಂಡು, ನನಗೆ ಕ್ಷಮಿಸಿ ಮಾವ, ದುಡುಕ್ಬಿಟ್ಟೆ, ನಾನು ಸ್ವಲ್ಪ ಒಂಟಿಯಾಗಿರಬೇಕು ಅಂದ್ಲು. ಚಂದ್ರಶೇಖರ್, ಹಾಂ ಸರಿ ಪುಟ್ಟ, ನೀನು ರೆಸ್ಟ್ ಮಾಡು. ಆದರೆ ಈ ರೀತಿ ನಿರ್ಧಾರ ಮಾಡಬೇಡ ಅಂತ ತಲೆ ಸವರಿ ಎಲ್ಲರೂ ನಡೀರಿ ಅಂತ ಎಲ್ಲರೂ ಕರ್ಕೊಂಡು ಹೊರಗೆ ಹೋಗ್ತಾ ಇದ್ರು. ಆದರೆ ಶರತ್ ಮಾತ್ರ ಅವಳನ್ನ ನೋಡ್ತಾ ಹಾಗೇ ನಿಂತಿದ್ದ. ಅವನು ಅಲ್ಲೇ ಇರೋದು ನೋಡಿ ಸುಮತಿ ಅಮ್ಮ ಕರ್ಕೊಂಡು ಹೋಗಿ ನಿಮ್ಮ ಮಗನ್ನ ಅಂದ್ಲು ನಿತ್ಯ. ಸುಮತಿ, ಶರತ್ ಪಾಪ ಸ್ವಲ್ಪ ಹೊತ್ತು ಅವಳನ್ನು ಒಂಟಿಯಾಗಿ ಬಿಡೋಣ ಅಂದರು. ಶರತ್, ಅಮ್ಮ ಪಾರಿಜಾತ ಒಬ್ಬಳನ್ನೇ ಹೇಗೆ ಅಂದ. ಅಷ್ಟರಲ್ಲಿ ನಾನೇನು ಮತ್ತೆ ಸಾಯಲ್ಲ ಹೋಗಿ ಅಂದ್ಲು. ಅವನು ಬೇಜಾರು ಮಾಡಿಕೊಂಡು ಹೋದ. ರಾತ್ರಿ ಆಗಿತ್ತು. ನಿತ್ಯ ಇನ್ನೂ ಅದೇ ಗುಂಗಲ್ಲೇ ಇದ್ಲು. ಶರತ್ ನಿತ್ಯಗೆ ಊಟ ತಗೊಂಡು ರೂಮಿಗೆ ಬಂದ. ಪಕ್ಕದಲ್ಲೇ ಇದ್ದ ಚಿಕ್ಕ ಸ್ಟೂಲ್ ಎಳೆದು ಹಾಕ್ಕೊಂಡು ಅವಳು ಮುಂದೆ ಕೂತು, ಇನ್ನೂ ಹಾಗೆ ಸುಮ್ಮನೆ ಕೂತಿದ್ಯಾ ರಾಕ್ಷಸಿ, ತಗೋ ಊಟ ಮಾಡು ಅಂದ. ನಿತ್ಯ, ನಂಗೆ ಬೇಡ ಅಂದ್ಲು. ಶರತ್, ಬೇಡ ಅಂದರೆ ಬಿಡೋರು ಯಾರು? ಸುಮ್ಮನೆ ಜಾಣ ಮರಿಯಾಗಿ ಊಟ ಮಾಡಬೇಕು ಅಷ್ಟೇ ಅಂದ. ನಿತ್ಯ ಅವನ್ನೇ ಗುರಾಯಿಸಿ, ನಂಗೆ ಬೇಡ ಅಂದೆ ತಾನೆ, ಬೇಡ ಅಷ್ಟೇ. ಶರತ್, ಒಳ್ಳೆ ಚಿಕ್ಕ ಮಗು ಹಾಗೆ ಮೊಂಡಾಟ ಆಡ್ತೀಯಪ್ಪ, ಹೋಗಲಿ ಮಾಡು, ಇವತ್ತು ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ ಅಂತ ಒಂದು ತೊಗೊಂಡು ಅವಳು ಬಾಯಿಗೆ ಇಡೋಕೆ ಹೋದ. ನಿತ್ಯ ಅವನ್ನ ಗುರಾಯಿಸಿ ತನ್ನ ಕೈಯಿಂದ ತಟ್ಟೆಗೆ ಹೊಡೆದ್ಲು. ಊಟ ಎಲ್ಲ ರೂಮ್ ತುಂಬ ಚೆಲ್ಲೋಯ್ತು. ಅದನ್ನು ನೋಡಿ ಶರತ್ ನಿತ್ಯನ ನೋಡಿ, ಪಾರಿಜಾತ ಪ್ಲೀಸ್, ನನ್ನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ತಾ ಇರಬೇಡ ಅಂದ. ನಿತ್ಯ, ಇಷ್ಟು ವರ್ಷಕ್ಕೆ ಇವತ್ತಿ ಕೈತುತ್ತು ನನಗೆ ಕಹಿ ಆಗಿರುತ್ತೆ ಅನ್ನಿಸ್ತಾ ಇದೆ ಶರತ್ ಸರ್. ಫ್ರೆಂಡ್ ಅಂತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ರಿ ಅಲ್ವಾ? ಈ ವಿಚಾರದಲ್ಲಿ ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಸರ್. ನನ್ನ ಮನಸ್ಸಿಗೆ ಆಗಿರೋ ಗಾಯದ ಮುಂದೆ ಈ ಹೊಟ್ಟೆ ಹಸಿವು ಏನೂ ಅಲ್ಲ. ನೀವು ಕೊಟ್ಟಿರೋ ಶಾಕಿಂಗ್ ಸರ್ಪ್ರೈಸ್ಗೆ ಹೊಟ್ಟೆ ತುಂಬಿದೆ. ಈಗ ಈ ಊಟಕ್ಕೆ ಜಾಗ ಇಲ್ಲ, ಸುಮ್ಮನೆ ಹೋಗಿ ಇಲ್ಲಿಂದ ಅಂದ್ಲು. ಶರತ್, ಪಾರಿಜಾತ ಪ್ಲೀಸ್, ಇಷ್ಟು ರೂಢಾಗಿ ಹೇಳಬೇಡ್ವೆ, ನಂಗೆ ತುಂಬ ಹಿಂಸೆ ಆಗುತ್ತೆ ಅಂದ. ನಿತ್ಯ, ಇಲ್ಲಿಂದ ಎದ್ದೋದ್ರೆ ಸರಿ, ಈಗ ಇಲ್ಲ ಅಂದರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂದ್ಲು. ಶರತ್ ಅಲ್ಲಿಂದ ಹೊರಟು ಹೋದ. ಪಾರಿಜಾತಕ್ಕೆ ಈಗ ಅವನು ಶರತ್ ಫ್ರೆಂಡ್ ಅಲ್ಲ, ಸೈಕಿಯಾಟ್ರಿಸ್ಟ್ ಅಂತ ಗೊತ್ತಾಗೋಗಿದೆ. ಸೊ ಇವಾಗ ಅವಳು ನಂಬಿಕೆ ಮೇಲೆ ದೊಡ್ಡ ಪೆಟ್ಟು ಬಿದ್ದಿದೆ. ಅದಕ್ಕವಳು ಏನು ಮಾಡ್ತಾಳೆ, ಮುಂದೆ ಏನು ಡಿಸಿಷನ್ ತೊಗೊಳ್ತಾಳೆ? ಅವಳು ಸಾಯಕ್ಕೆ ಹೋಗಿದ್ದು ನಿಮಗೆಲ್ರಿಗೂ ಸರಿ ಅನ್ನಿಸ್ತಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.